ಶಿರ ಇನ್ನೂವರೆಗೆ ಸುತ್ತ ಹಾಕಕತ್ತೆ ಅಂತ ಹೇಳಿ ಸೃತಿ ಆಧಾರಗಳಿದ್ದಾವ. ಇನ್ನ ಮಾಯಿ ಮೂರ್ತಿ ಅನ್ನುವಂಥದ್ದು ಆಗಿ ಪಾಲಿಕೆ ಮುಂದ್ಗಡೆ ಇವತ್ತ ಜಗತ್ತದಲ್ಲಿ ಸರ್ವರಿಗೆ ಕಾಣುವಂತ ಒಂದು ದೃಶ್ಯ ಅದ. ಒಂದೇ ಕಟ್ಟಿಗೆ ಶಿರ ಹಾಕ್ತಾರೆ. ಅದು ಮಾಯಮೂರ್ತಿ ಅನ್ನುವಂಥದ್ದು ಆ ಗಣಪತಿ ಮೊದಲಿನ ಶಿರ ಅಂತ ಹೇಳಿ ಶಾಸ್ತ್ರಗಳ ಸಿದ್ಧಾಂತಗಳಿದ್ದಾವ ತಂಗಿ. ಮತ್ತೆ ಇನ್ನು ಆನಿದಂಡ ಅಂತಂತಾರ. ಆ ಆನಿದಂಡದ ಸ್ವರೂಪ ಸ್ವಲ್ಪ ಹೇಳ್ರಿ, ಯಾಕಂತಂದ್ರ ಇವ್ರಿಗೆ ಸ್ವಚ್ಛ ಹೇಳಿದ್ರೆ ತಿಳಿದಿಲ್ಲ, ಜಾಡ್ಸಿ ಹೇಳ್ಬೇಕಾಗ್ತದೆ. ಆನಿ ದಂಡ ಹೋದಾಗ ತಗೊಲ್ ಸುಲ್ದು ಏನ್ ಮಾಡಕ್ ಬರ್ತೈತಾನೆ. ಆನಿ ದಂಡ ಯಾವ ರೂಪ ಅದ ನೋಡು ತಂಗಿ, ನೀವು ವಿಚಾರ ಮಾಡು. ಸ್ವಾಮಿಗಳ ಕೈಯ ಜೋಳಿಗೆ, ಜಂಗಮರ ಕೈಯಾಗ ಜೋಳಿಗೆ ಅಂತ ಹೇಳಿ ಕಾಲ್ ಕಟ್ಟಿ ಜೋಳಿಗೆ ಮಾಡ್ಯಾರ. ಅವು ಲೋಕ ಪ್ರಖ್ಯಾತರಾಗಿ ಉಳಿದಿರುವಂತ ಒಂದು ಚಿಹ್ನೆಗಳಿದ್ದಾವ. ಅಂತ ಭಗವಂತನಿಂದ ಇಂತಿಂತ ಮಹತ್ ಕಾರ್ಯಗಳು ಜರುಗಿ ಹೋಗ್ಯಾವ ಜಗತ್ತದಲ್ಲಿ. ನಮ್ಮವು ಹೆಚ್ಚಿನಕಿ ಅಂತ ದೇವ್ ಬಡದ ಇವಕ್ಕೆಲ್ಲ ಇಲ್ಲ, ಮೂವರಿಗೆ ಬಿಡದಲ್ಲ. ಮೂವರು ಕೂಡ ಒಂದೊಂದೇ ಮಾತಾಡ್ಲಕತ್ತಾರ ಅಂದ್ರೆ ಮಾತುಗಳು ಹಾ ಒಬ್ಬರಾಗನ ಒಬ್ರು ಕೇಳುದ. ಇವ್ರು ಬಸವಣ್ಣ ಮಾರುತಿ ಕ್ವಾಡೆಗೆ ಯಾಕಾದ ಯಾಕಾಯ್ತು? ಮತ್ತ ಲೇಖಿ ತಿಳಿದಿತ್ತು ಅಂತ ಹೇಳ್ತಾ. ಮತ್ತ ಸುಧಾರ್ ಚಂದ್ ಸರ್ಪ ಯಾಕಾದ ಅದು ಬಹಳ ಗುಣಂತರ ತಂಗಿ. ಆ ಖ್ಯಾಲಿ ಅನ್ನ ಮಾತ ಪ್ರಶ್ನೆಗಳು ಒಂದೇ ಮಾತು ಕೇಳ್ತೀನಿ ಅಂತ 106 ಕೇಳಕತ್ತಾಳೆ ಅಂತ ಹೆಣ್ಮಗಳು. ಯಾಕಂದ್ರ ಸಣ್ಣ ಹುಡುಗಿ ಅಂತ ಎಲ್ಲರೂ ಪ್ರೋತ್ಸಾಹ ಮಾಡಕತ್ತಾರಲ್ಲ, ಅದಕ್ಕೆ ಮುಂದ ವಿಚಾರ ಮಾಡಿ ಕೇಳುವಂತ ವಿಷಯ ಅದ. ಅದಕ್ಕಾಗಿ ಬಸವಣ್ಣ ಯಾಕೆ ಎತ್ತಾದ ಅಂತಂದ್ರೆ ದೇಶ ಸೇವೆನೇ ಈಶ ಸೇವೆ ಎನ್ನುವಂತ ಭಾವ. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಈ ಸೃತಿ ವಾಕ್ಯ ಏನು ಸಾರ್ತದಲ್ಲ, ಅದೇ ಪ್ರಕಾರ ಬಸವ ಈ ದೇಶ ಸೇವೆನೇ ಈಶ ಸೇವೆ ಅಂತ ತಿಳಿದುಕೊಂಡು ಬಸವಣ್ಣ ಎತ್ತಾಗಿದ್ದಾನೆ. ಇನ್ನ ಲಂಕಾ ಸುಟ್ಟು ಸುಡುಗಾಡೆ ಹಾಕಾಯ್ತು ಮಾರುತಿ ಕ್ವಾಡಗ ಆಗ್ಬೇಕಾದ್ರೆ. ಮಾರುತಿ ಕ್ವಾಡಗಾಗಲಿಕ್ಕೆ ಕಾರಣ ಏನಂದ್ರ ನಿಮ್ಮ ಸೀತವನ ಸಲುವಾಗಿ ಸುಟ್ಟದ. ಸೀತಾನ ಸಲುವಾಗಿ ಲಂಕಾ ಸುಟ್ಟು ಸುಡುಗಾಡ ಆಗ್ಯದ. ಅದಕ್ಕ ನಮ್ಮ ಹನುಮಂತ ಹೋಗಿ ತಗೊಂಡು ಬಂದ. ಶ್ರೀರಾಮನ ಜಯಕಾರ ಆಗ್ಯದಲ್ಲಿ. ಅದಕ್ಕ ಅನ್ಯಾಯ ಯಾವತ್ತೂ ಜಯಿಸುವಂತದ್ದಲ್ಲ, ಅಹಂಕಾರ ಯಾವತ್ತೂ ನಿಲ್ಲುವಂತದ್ದಲ್ಲ. ಅದು ಒಂದಿನ ನಾಶ ಹೊಂದಲೇಬೇಕಾಗ್ಯದ. ಅದರ ಸಲುವಾಗಿ ಶೀತನ ಸಲುವಾಗಿ ಲಂಕಾ ಸುಟ್ಟು ಸುಡುಗಾಡ ಆಗ್ಯದ. ಅದಕ್ಕ ಬಸವಣ್ಣ ಹೋಗಿ ಎತ್ತಬೇಕಾದ ಮಾರುತಿ ಕ್ವಾಡಗ ಇದ್ರ ಸಲುವಾಗಿ ಆಗ್ಯದ. ನನಗ ಸಂಶಯ ಬರ್ತದ. ಏನ್ ಸಂಶಯ? ತಾಳಿನ ಮನುಷ್ಯ ಶಾಣೆ ಕಾಣ್ತಾನ. ತಾಳಿನ ಶಾಣೆ ಇದ್ದಾನ. ಲಂಕಾ ಸುಡುಗಾಡಾಗ್ಯದ ತವ್ರು ಅಂತ ನಾವು ಅಂತೀವಿ. ಅಲ್ಲಿ ಒಂದು ಮನಿ ಉಳ್ದದ ಇನ್ನೊಂದು ಲಂಕಾದಲ್ಲಿ. ಹೌದಪ್ಪ, ಆ ಮನಿ ಯಾರ್ದದ್ರಿ ಕೇಳ್ತೀರಿ? ಕೇಳ್ಬೇಕಾದ್ರೆ ಒಂದ್ ಸುಮ್ಮನೆ ಸ್ವಲ್ಪ ಟ್ಯೂಷನ್ ನೋಡ್ಬೇಕಾಗ್ಯದ. ಯಾಕಂಗ ಕೆಣಕ್ ಬರ್ದಂದ್ರಿ ಹಾರಿ ಹೊಂಟ ಕೆಂಪು ತೇಳು. ಇಲ್ಲ ಶಾಣ್ಯರ್ ಇದ್ದಾರೆ. ಯಾಕಂದ್ರ ಬಾಳ ಮಾಸ್ತರ್ ಓದ್ಕೊಂಡಂಗ ಕಾಣ್ತಾನ. ಅಲ್ಲಿ ಒಂದು ಮನಿ ಉಳ್ದದ. ಲಂಕಾ ಎಲ್ಲ ಸುಟ್ಟಾದ, ಒಂದೇ ಒಂದು ಮನಿ ಉಳ್ದದ. ಅದು ಯಾರ ಮನಿ ಅಂತ ನಿಮ್ ಪ್ರಶ್ನೆ ಅದ. ಇರ್ಲಿ, ನೋಡೋಣ ಏನಂತಾರ. ಮತ್ತೇನ್ ಕೇಳ್ಯಾರಪ್ಪ? ಸ್ವಲ್ಪ ತರ್ಕದಾನು ಕೇಳ್ರಿ, ಏನೇನಂದಾರ. ಬೈಲ ಮಹಾಬೈಲದೋಳು ನಮ್ಮ ಶಕ್ತಿ ಅಲ್ಲಿ ಯಾಕೆದಳ, ನಮ್ಮ ಶಕ್ತಿಯಿಂದ ಇದೆಲ್ಲ ಆಗ್ಯದ ಅಂತ ಹೇಳಿ ಬಂಡಾಟ ಮಾಡಕತ್ತಾರ ನಿಂತಿವ್ರು. ಏನಿದು ನಿಮ್ ಶಿವನ ಎಲ್ಲ ಎಲ್ಲ ನಿಮ್ಮ ಶಿವ ಎಲ್ಲಿದ್ದ ಹ್ಯಾಂಗಿದ್ದ ಅಂತ ಕೇಳ್ತಾಳ. ಹ್ಯಾಂಗಿದ್ದಾನ ಭಗವಂತ ಅನ್ನುವಂಥದ್ದು ತಂಗಿ ವಿಚಾರ ಮಾಡಿ ಶಾಂತರಿಂದ ಕೇಳು ಗುರ್ತಾಕ್ಕದ. ನೋಡು, ಗಡಬಡ ಮಾಡಿದ್ರೆ ಕೆಲಸ ಕೊಡೋದಿಲ್ಲ ತಂಗಿ. ಅದಕ್ಕಾಗಿ ಏನಂತಾರ, ಎಲ್ಲ ಚಾಕ್ರಿ ಇಲ್ಲ, ಚಾಕ್ರಿ ಏ ಬೈಲು ಮಹಾ ಬೈಲದೋಳು
ಬೈಲು ನಿರ್ವಾಣ ಐತಿ ನಿರ್ಬೈಲ ತಂಗಿ ಬೈಲ ನಿರ್ವಾಣ ಐತೆ ನಿರ್ಬೈಲ ಅಲ್ಲಿ ಇಲ್ಲ ಮತ್ತೆ ಇಲ್ಲಿಯೂ ಇಲ್ಲ ಅಲ್ಲನ ಹೊರತ ಯಾರ್ಯಾರೋ ಇಲ್ಲ ಹೌದು ಅಲ್ಲನ ಹೊರತ ಯಾರ್ಯಾರೋ ಇಲ್ಲ ಸುತ್ತಲೂ ಸುಳುವ ಇಲ್ಲ ಎತ್ತಾಗ ಏನೂ ಇಲ್ಲ ಏ 10 ದಿಶಕ್ಕ ಹಾದಿನೇ ಇಲ್ಲ ಹೌದು 10 ದಿಶಕ್ಕ ಹಾದಿನೇ ಇಲ್ಲ ಏ ಭಕ್ತಿ ಮುಕ್ತಿ ಇಲ್ಲ ಶಕ್ತಿ ಯುಕ್ತಿ ಇಲ್ಲ 28 ಯುಗಗಳ ಇಲ್ಲ ಆ 28 ಯುಗಗಳ ಎಲ್ಲ ಶೂನ್ಯ ಶೂನ್ಯ ಮಹಾ ಶೂನ್ಯಗಳು ಇಲ್ಲ ಸ್ವಯಂ ಅಂತರ ಇದ್ದ ಕೇವಲ ಹೌದು ಸ್ವಯಂ ಅಂತರ ಇದ್ದ ಕೇವಲ ತಾನೇ ತಾನು ಪರ ಬ್ರಹ್ಮ ವಸ್ತು ಖರೆ ಅನ್ನೇ ವಸ್ತು ದೃಷ್ಟಾಂತಕ್ಕಿಲ್ಲ ನೋಡಿ ಏನ್ ಹೇಳ್ತಾರೆ ಇಲ್ಲಿ ಕವಿಗಳು ಏನ್ ಹೇಳ್ತಾರ್ರಿ ಸುತ್ತ ಸುಳುವಿಲ್ಲ ಎತ್ತಗೂ ಏನು ಇಲ್ಲ ಇಲ್ಲ ಈ 10 ದಿಶೆಗಳೇನಿದ್ದಾವಲ್ಲ ಅದಾವ ಹಾದಿನೇ ಇಲ್ಲ ಅಂತ ಹೇಳ್ಯಾರ ಅವರು ಭಕ್ತಿ ಮುಕ್ತಿ ಇಲ್ಲ ಶಕ್ತಿ ಯುಕ್ತಿ ಇಲ್ಲ 28 ಯುಗಗಳ ಸಹಿತ ಇಲ್ಲ ಇಲ್ಲ ಸ್ವಯಂ ಕೇವಲ ಒಬ್ಬನೇ ಒಬ್ಬಿದ್ದ ಪರಮಾತ್ಮ ಅವನೇ ಅಲ್ಲ ಅವನೇ ಅಲ್ಲ ಅವನೇ ಅಲ್ಲ ಅವನಿಂದ ಎಲ್ಲ ಆದಿದ್ದದ ಪರಮಾತ್ಮ ಈ ಸ್ವರೂಪದಲ್ಲಿ ಇದ್ದಾನ ನಿಮ್ಗೆ ಹೆಂಗ್ ಗುರ್ತಾದಿತ್ತು ತಂಗಿ ಇಲ್ಲ ಮುಂದ್ ಹೋಗ್ತಾರ ಮುಂದ್ ಹೋಗ್ತಾರ ಅಲ್ಲ ನನ್ನ ತಾಯಿನಿಂದ ಆಗ್ಯದ ತಾಯಿನಿಂದ ಯಾರ ತಾಯಿನಿ ಅನ್ಸಲತ್ತರಿ ಯಾರು ಇವ್ರ ತಾಯಿ ಹೆಚ್ಚು ಮಾಡ್ತಾರ ಆಕಿ ಕೆಲ್ಸನಕ್ಕಿನೇ ಅಲ್ಲ ತಾಯಿ ಮೊದಲ ಗುರು ಅಂತ ಹೇಳ್ಯಾರ ಅವರು ತಾಯಿ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಅಂತ ಹೇಳಿ ಅಂತಾರ ತಾಯಿ ಕರ್ತವ್ಯದ ತಾಯಿದು ಕರ್ತವ್ಯ ಅದ ಆ ಕರ್ತವ್ಯ ನಿಭಾಯಿಸಿದ್ರ ಆಕಿ ಸತಿ ಗೃಹಿಣಿ ಇಲ್ಲದಿದ್ರಿಲ್ಲ ನಿನಗೆ ಕೆಲಸನೇ ಇಲ್ಲ ನಿಂದು ಇಲ್ಲ ಯಾಕ ಅಲ್ಲಿ ನಿನ್ನ ಕಾರ್ಯ ಅದು ಅದ ನಿನಗೆ ಒಪ್ಪಸ್ಯಾರ ಕೆಲಸ ಜಾಕಿ ಜತ್ತನ ಮಾಡುವುದದ ಮಕ್ಕಳಿಗೆ ಗಂಡರಿಗೆ ನೋಡ್ಕೊಳ್ಳುವುದದ ನಿನ್ನ ಕೆಲಸ ಅದಕ್ಕಾಗಿ ನಾ ಮಾಡಿನಿ ಅಂತ ಹೇಳಿ ಬ್ರಹ್ಮ ಆಗಿಬಿಟ್ಟದ ಹೆಣ್ಮಗಳಿಗೆ ನಿಂದ ಏನು ಆಗೇ ಇಲ್ಲ ಏನಿಲ್ಲ ನಿಮ್ ಶಕ್ತಿನೂ ಇಲ್ಲ ಈಗ ನೋಡ್ರಿ ಇಲ್ಲಿ ಯಾರು ಮುಸಲ್ಮಾನ್ ಇದ್ದಿರ್ಬೇಕು ಇದ್ದಾರಲ್ಲಪ್ಪ ಅದರಲ್ರಿ ಹಾ 5 ಸುಮಾರು ರಜಾ ಕೊಡ್ತಾರ 5 ಟೈಮ್ ನಮಾಜ್ ಮಾಡ್ತಾರ ಪ್ರತಿ ಸಲ ಅಜಾ ಕೊಡ್ತಾರ ಹ್ಯಾಂಗ ಕೊಡ್ತಾರ್ರಿ ಹೆಂಗ್ ಕೊಡ್ತಾರ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತಾರ ಅಲ್ಲಾಹು ಅಕ್ಬರ್ ಅಂತಂದಾರ ಅಂತಾರಿಲ್ರಿ ಹಾ ಮತ್ ಇವ್ರ ಮಾತು ಕೇಳಿ ಅವು ಹೆಚ್ಚಿಗೆ ಅಂತ ಹೇಳಿ ಅಮ್ಮ ಹೋಗ್ಬಾರ ಅಮ್ಮ ಅಂತಾರ ಯಾರ್ರಿ ಅಮ್ಮ ಹೋಗ್ಬಾರ ಅಂತೇಳಿ ಅಜಾ ಕೊಟ್ಟಾರ ಅಲ್ಲ ಜಗತ್ತಿಗೆ ಒಬ್ಬ ಅದಾನ ತಂಗಿ ನನ್ನ ತಿಳಿಯಲ್ಲ ಕೆಲಸ ಅವನ ಕೆಲಸ ಬೇರೆ ಅದ ನಮ್ಮ ಅಪ್ಪನ ಕೆಲಸ ಬೇರೆ ಅದ ನಿಮ್ಮದು ಬೇರೆ ಅವಂದು ಬೇರೆ ಹಾ ಅದಕ್ಕಾಗಿ ಹೇಳ್ಯಾರ ಅವರು ಅವ ಕಂಡಿಲ್ಲ ಅವ ಕಾಣಂಗನು ಇಲ್ಲ ಕಾಣುದಿಲ್ಲ ಕಂಡ್ರ ನೀ ಬಿಡಂಗನು ಇಲ್ಲ ಹಾ ಅವ ಅದಕ್ಕೆ ಕಾಣಂಗಿಲ್ಲ ಅದಕ್ಕಾಗಿ ಹೌದ 28 ಯುಗಗಳ ಸಹಿತ ಇಲ್ಲ ಶೂನ್ಯ ಮಹಾಶೂನ್ಯಗಳು ಇಲ್ಲ ಸ್ವಯಂ ಅಂತರ್ ಇದ್ದ ಕೇವಲ ಸ್ವಯಂ ತಾ ಒಬ್ಬನೇ ಇದ್ದ ಕೇವಲ
ಅದಕ್ಕಾಗಿ ಈ ಪರಿ ಇದ್ದಾನ ಭಗವಂತ. ಹೇಳ್ರಲ್ಲ ಮತ್ತ ಅದಕ್ಕಾಗಿ ಏನಂತಾರ ಹೇಳ್ರಿ. ಬೈಲ ಜ್ಯೋತಿ ಹುಳಗಳಿಗೆ ಬಾಂತ ಸನೆ ಕಾರದೇಲ್ಲ, ಸನೆ ಕಾರದೇಲ್ಲ. ಅಲ್ಲಿ ಸತ್ಕರಿಸಿ ಪತ್ರ ಬರದಿಲ್ಲ, ಹವದು ಬರದಿಲ್ಲ. ಬೈಲ ಜ್ಯೋತಿ ಹುಳಗಳಿಗೆ ಬಾಂತ ಸನೆ ಕರದಿಲ್ಲ, ಸನೆ ಕರದಿಲ್ಲ. ಅಲ್ಲಿ ಸತ್ಕರ್ಷಿ ಪತ್ರ ಬರದಿಲ್ಲ, ಪತ್ರ ಬರದಿಲ್ಲ. ಅನಾದಿ ಅನಂತ ಸತ್ತಿಲ್ಲ ತಾ ಹುಟ್ಟೆಲ್ಲ, ತಾನು ಹೊಟ್ಟೆಲ್ಲ. ಜನನ ಮರಣ ಅವಾಗ ತಟ್ಟಿಲ್ಲ, ಅವಾಗ ತಟ್ಟೆಲ್ಲ. ಹುಟ್ಟು ಸಾವಿನ ಹುಳಗಳು ಬಂದು ಅವಾಗ ಮುಟ್ಟೆಲ್ಲ, ಅವದು ಮುಟ್ಟೆಲ್ಲ. ಎಷ್ಟೋ ಹುಟ್ಟಿ ಸತ್ತಾವ ಅವನ ಬಿರ್ದ ಕ್ಯಾಟೆಲ್ಲ. ಅನಾದಿ ಅನಂತನ ಸನ್ನಿಧಾನದಲ್ಲಿ ಆದಿ ಅನಂತನ ಸನ್ನಿಧಾನದಲ್ಲಿ ಅನಾದಿ ಕಲ್ಪಿತ ಮಾಯಾ ಆಮ್ಯಾಲ, ಹೌದು ಅನಾದಿ ಕಲ್ಪಿತ ಮಾಯಾ ಆಮ್ಯಾಲ. ಮಾಯಾ ಆವಳಿಕ ಇಚ್ಛಾ ಮಾಡಿದಾಗ ನಿನ್ನ ಮಾಯ ಹಿಂದ್ಗಡೆ ಬಂದಕ್ಕಿ, ಆಮೇಲೆ ಬಂದಕ್ಕಿ ಬಂದು ಏನು ಬಂಡ್ ಮಾಡಕತ್ತಾಳ್ರಿ ಮೈಂದ್ರಿಗಾಗ. ಶಿವನಾಟ ತಿಳಿಯೋದು, ಶಿವನಾಟ ತಿಳಿದಿಲ್ಲ. ಈಗ ಹೆಂಗತ್ ಕೇಳ್ರಿ. ಏ ಅಪ್ಪ ಆಕ್ಸಿಡೆಂಟ್ ಆಯ್ತಲ್ಲ ನೀ ಸಾತ್ತ ಅಂತ ಅಂತಾರ, ಅಂದಾರ. ಹಾರ್ಟ್ ಆಯ್ತಲ್ಲ ಒಪ್ಪ ಸಾತ್ತು ಅಂದಾರ. ಹೌದು ಹೌದು. ಅವನೇ ಒಯ್ತಾನ ನಾನೇ ಒಯ್ದಿನಂತ ಹೇಳಂಗಿಲ್ಲ. ನಿಮಿತ್ತ, ಸುಮ್ಮ ನಿಮಿತ್ತ ಮಾಡ್ಯಾನ, ನಿಮಿತ್ತ ಮಾತ್ರ. ಹೌದು. ಅದ್ರ ಸಲುವಾಗಿ ಜಗತ್ತದಲ್ಲಿ ಭಗವಂತ ಹಿಂಗದನ ಅದಾನ. ಈ ಸೃಷ್ಟಿ ಅವನ ಕರುಣೆಯಲ್ಲಿ ನಡೆದದ. ಈ ಕಡೆ ಯಾವಾಗ ಸಗುಣ ನಿರ್ಗುಣವಾಗಿರುವಂತ ಪರಬ್ರಹ್ಮ ಸ್ವರೂಪ ಚೈತನ್ಯ ಅನ್ನೋದಲ್ಲ, ಆ ಪರಬ್ರಹ್ಮ ಅನ್ನೋದಲ್ಲ, ಆ ಪರಬ್ರಹ್ಮನ ಪ್ರತಿರೂಪನೆ, ಆ ಪರಮಾತ್ಮನ ಪ್ರತಿರೂಪನೆ ಜೀವಾತ್ಮ. ಸಗುಣ ರೂಪ ಏನು ಧಾರಣೆ ಮಾಡಿಕೊಂಡ ಅವಾಗೆ ಅವನಿಗೆ ನಾಮ ರೂಪಾದಿಗಳು ಬಂದಾವ. ಜೀವಾತ್ಮ ಹೆಂಗ ಡ್ರೈವರ್ ಇದ್ದಂಗ ಈ ಗಾಡಿ ಹೇಳ್ಕೊಂಡ್ ನಡ್ದಾನ, ನಡ್ದಾನ. ಆ ಡ್ರೈವರ್ ಇಳಿದ್ನಂದ್ರ ಹೆಂಗಾಗ್ತದ? ಮಡ್ಚಿ ಬೀಳ್ಬೇಕಾದ ನೆಲಕ್ಕೆ ಡ್ರೈವರ್ ಇದ್ದಂಗವ. ಇದು ನೋಡುದು ತಂಗಿ ವಿಚಾರ ಮಾಡುದದ. ಈಗ ಕರೆ ಗುಡಿಯಾಗ ದೇವ್ರ ಅದಾವ, ದೇವ್ರಿದ್ದಾನ. ದೇವ್ರ ತೆಗೆದು ಹೊರಗೆ ಯಾರು ಗುಡಿಗೆ ನಮಸ್ಕಾರ ಮಾಡ್ತಾರೇನ್ರಿ? ಗುಡಿಗೆ ನಮಸ್ಕಾರ ಮಾಡುದಿಲ್ಲ, ಮಾಡಂಗಿಲ್ಲ. ದೇವ್ರಿದ್ರ ಮಾತ್ರ. ಈ ಶರೀರದಾಗ ಆತ್ಮರಾಮ ಅದ, ಅವನ ಕಡೆಗೆ ಆದಾಗ ನೋಡ್ರಿ ಯಾರು ಮಾತಾಡ್ತಾರ. ಆ ಲಕ್ಷ್ಯವಿಟ್ಟು ವಿಚಾರ ಮಾಡುದು ತಂಗಿ. 4 ಮಾರ್ ನಡೆದು ನೋಡ್ನಿ. ಅದಕ್ಕೆ ಈ ಪರಿ ಯಾವ ಭಗವಂತ ಜಗತ್ತದಲ್ಲಿ ಶಿವ ಇದ್ದಾನ, ಶಕ್ತಿ ಆ ಬಳಿಕ ಹಿಂದ್ಗಡೆ ಬಂದಾಕೆ ಇಚ್ಛಾ ಮಾಡಿದ ಬಳಿಕ ಮನೆ ಬಂದಾಕೆ ಅನಾದಿ ಕಲ್ಪಿತ ಮಾಯಾ ಉದ್ಭವಿಸಿ ಅನಂತನಿಗೆ ಬಂದು ಕೈ ಜೋಡಿಸಿ, ಹೌದು ಅನಂತನಿಗೆ ಬಂದು ಕೈ ಜೋಡಿಸಿ. ಅನಾದಿನಾಥನ ಆಶ್ರಯದೋಳು ಅನುದಿನ